ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡೋದು. ಸೊ ಇವತ್ತಿನ ಡೀಟೇಲ್ಸು ಗೃಹಲಕ್ಷ್ಮಿ ಅಪ್ಡೇಟ್ನ ನಾವು ತಿಳ್ಕೊಳ್ಳೋಣ. ಏನು ಅಂತ ಕೇಳೋದಾದರೆ, ಇವತ್ತು ಫೆಬ್ರವರಿ 7ನೇ ತಾರೀಕು ಏನು ಸುದ್ದಿ ಬಂದಿದೆ ಅಂತ ಅಂದರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ಎಲ್ಲರಿಗೂ ಆಲ್ಮೋಸ್ಟ್ ಅಮೌಂಟು ನಿಮಗೆ ಕ್ರೆಡಿಟ್ ಆಗಿದೆ. ಅದು ಯಾವಾಗ ಏನು ಮಾಹಿತಿ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಬರ್ತೀನಿ. ಸೊ ಇವತ್ತು ಸುದ್ದಿ ಬಂದಿರೋ ಪ್ರಕಾರ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಅಂದರೆ 2 ತಿಂಗಳಿಂದ ಅಮೌಂಟ್ ಬರ್ದಿರೋ ಇರ್ಬೋದು, ಇಲ್ಲ 1 ತಿಂಗಳಿಂದ ಅಮೌಂಟ್ ಬರ್ದಿರೋ ಇರ್ಬೋದು. ಇವಾಗ ಕೆಲವ್ರಿಗೆ ಒಂದೇ ಸತಿ ಕೂಡ ಅಂದರೆ ಅಮೌಂಟು 2 ಮಂತಿದು ಅಂದರೆ ಫೆಬ್ರವರಿ ಮಂತದ್ದು, ಮಾರ್ಚ್ ಮಂತದ್ದು, 2 ಮಂತದ್ದು ಸೇರಿಸಿ ನಿಮಗೆ ಒಟ್ಟಿಗೆ ಕ್ರೆಡಿಟ್ ಮಾಡುವಂಥದ್ದು ಈಗ ಬಂದಿರುವಂತಹ ಹೊಸ ಸುದ್ದಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ರಿಗೂ ಕೂಡ, ಮಹಿಳೆಯರಿಗೆ ಯಾರ್ಯಾರೆಲ್ಲ ಬರ್ತಿದೆಯಲ್ವ ಅವ್ರಿಗಂತೂ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಈ ಥರ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು ನನ್ನನ್ನು. ಸೊ ಇದು ಇಯರ್ ಎಂಡಿಂಗ್, ಮಾರ್ಚ್ ಬಂದು ಇಯರ್ ಎಂಡಿಂಗ್ ಆಗಿರೋದ್ರಿಂದ ಬೇಗನೆ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ, 1 ಮಂತದ್ದು ಬರಲ್ಲ, ಈ ಸಲ ಈ 2 ಮಂತ್ಸದ್ದು ಒಟ್ಟಿಗೆ 2 ತಿಂಗಳದು ಕೂಡ ನಿಮಗೆ ಒಟ್ಟಿಗೆ ಕ್ರೆಡಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಅದ್ರ ಬಗ್ಗೆ ಯಾರಿಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಯಾರಿಗೆ ಅಮೌಂಟ್ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ನಾನು ಹೇಳೋದಾದರೆ, ಯಾಕೆ ಅವ್ರಿಗೆ ಬರ್ತಿಲ್ಲ ಅಂತಂದರೆ, ಕೆಲವ್ರದ್ದು ಅದಕ್ಕೆ ಆದಂತಹ ರೂಲ್ಸ್ಗಳನ್ನ ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಯಾರೆಲ್ಲ GST ಪೇಯರ್ ಆಗಿರ್ತಾರೋ, ಟ್ಯಾಕ್ಸ್ ಪೇಯರ್ ಆಗಿರ್ತಾರೋ, ಯಾರೆಲ್ಲ ತುಂಬ ಅಂತಂದರೆ ಈಗ ಶ್ರೀಮಂತರು ಕೂಡ ಇರ್ತಾರೆ BPL ಕಾರ್ಡಲ್ಲಿ. ಸೊ ಅದನ್ನು ಅವರು ಐಡೆಂಟಿಫೈ ಮಾಡಿ, ಸೊ ಈಗ ಆಲ್ಮೋಸ್ಟ್ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ. ನಾನು ನೋಡಿರೋ ಥರ ಕ್ಯಾನ್ಸಲ್ ಅಂತಂದರೆ, ಈಗ GST ಟ್ಯಾಕ್ಸ್ ಪೇಯರ್ ಎಲ್ಲ ಇರ್ತಾರಲ್ಲ, ಫಸ್ಟೆಲ್ಲ ಅವ್ರಿಗೂ ಕೂಡ ಬರ್ತಿತ್ತು, ಈಗ ಅದನ್ನು ಕೂಡ ಅವರು ಇದು ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಹೋಗಬಾರ್ದು ಅಂತ ಹೇಳಿ ಸ್ಟಾಪ್ ಮಾಡಿದ್ದಾರೆ. ಯಾರು GST ಪೇಯರ್ ಇರ್ತಾರೋ ಇಲ್ಲ ಟ್ಯಾಕ್ಸ್ ಪೇಯರ್ ಇರ್ತಾರೋ ಅವ್ರಿಗೆಲ್ಲ ಆಲ್ಮೋಸ್ಟ್ ಕ್ಯಾನ್ಸಲ್ ಕೂಡ ಮಾಡಿಬಿಟ್ಟಿದ್ದಾರೆ ರೇಷನ್ ಕಾರ್ಡ್ನ. ಮತ್ತು ಅದಕ್ಕೆ ನೀವು KYC ಅಪ್ಡೇಟ್ ಮಾಡಬೇಕಾಗುತ್ತೆ. ಈ ಹೊಸ ರೂಲ್ಸನ್ನು ಅವರು ಹೇಳಿದಾರಲ್ವ, ಅದನ್ನು ನೀವು ಹೋಗಿ ಎಲ್ಲಿ ನೀವು ಅಪ್ಲೈ ಮಾಡಿದ್ದೀರಾ ಅಂದರೆ, ಇವಾಗ ನಿಮ್ಗೆ ಗೊತ್ತಿರುತ್ತೆ ಸ್ಟಾರ್ಟಿಂಗ್ ಎಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಪ್ಲೈ ಮಾಡಿದಿರಲ್ಲ, ಬ್ಯಾಂಗ್ಳೂರು ಒನ್ನಲ್ಲೋ ಎಲ್ಲ ಅರ್ಜಿ ಸಲ್ಲಿಸಿದಿರಲ್ವ ನೀವು, ಅಲ್ಲಿ ಹೋಗಿ ನೀವು ಕೇಳಬೇಕಾಗುತ್ತೆ. ಯಾಕೆ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ, ಅಮೌಂಟ್ ಬರ್ತಿಲ್ವಾ ಏನು ಅನ್ನೋದ್ರ ಬಗ್ಗೆ ನೀವು ಅಲ್ಲಿ ಹೋಗಿ ನೀವು ಮಾತಾಡಿದ್ರೆ ಗೊತ್ತಾಗುತ್ತೆ ಯಾಕೆ ಬಂದಿಲ್ಲ ಅನ್ನೋ ರೀಸನ್ನು ನೀವು ತಿಳ್ಕೊಬೋದು. ಯಾರಿಗೆಲ್ಲ ಬಂದಿಲ್ಲ ಅವರು 1-2 ದಿನ ವೆಯ್ಟ್ ಮಾಡಿ. ಆಲ್ರೆಡಿ ಎಲ್ರಿಗೂ ಕ್ರೆಡಿಟ್ ಆಗಿದೆ. ಸೊ ಯಾರಿಗೆಲ್ಲ ಕ್ರೆಡಿಟ್ ಆಗಿದೆ ಅವರು ಕೂಡ ನನಗೆ ಮೆಸೇಜ್ ಮೂಲಕ ತಿಳಿಸಿ ಬಂದಿದೆ ಅಂತ ಹೇಳಿ. ಯಾರಿಗೆ ಬಂದಿಲ್ಲ ಅವರು ಕೂಡ ತಿಳಿಸಿ ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳಿ. ಎಲ್ಲ ಜಿಲ್ಲೆಗೂ ಕೂಡ ಅಮೌಂಟು ಕ್ರೆಡಿಟ್ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು. ಸೊ ನಿಮ್ಗೆ ಯಾರ್ಯಾರು ಬಂದಿದೆ ಅನ್ನೋದ್ರ ಮುಖಾಂತರ ನೀವು ನನಗೆ ಮೆಸೇಜ್ ಮೂಲಕ ತಿಳಿಸಿದ್ರೆ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟು ನಿಮಗೆ ಒಂದು ಮಾಹಿತಿನ ಕೊಡ್ತೀನಿ. ನೆಕ್ಸ್ಟು ನಿಮಗೆ ಏನಾದರೂ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ, ವರ್ಕ್ ಫ್ರಮ್ ಹೋಮ್ ಬಗ್ಗೆ ನೀವು ನನ್ನನ್ನು ಅಂದರೆ ನಾನು ವಾಟ್ಸಪ್ ಲಿಂಕನ್ನು ಹಾಕಿರ್ತೀನಿ, ಆ ಗ್ರೂಪ್ಗೆ ಹೋಗಿ ನೀವು ಹ್ಯಾಡ್ ಆಗ್ಬೋದು. ಸೊ ನನಗೆ ನೀವು ಪರ್ಸ್ನಲಾಗಿ ಕೂಡ ಮೆಸೇಜ್ ಹಾಕ್ಬೋದು, ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸ್ಪೆಷಲಾಗಿ ಹೆಣ್ಮಕ್ಳುಗಳಿಗೆ ಯಾರಾದರೂ ಯಾವುದೇ ತರಹ ದುಡ್ಡು ಕಟ್ತೀರಾ ನೀವು ಓನಾಗೇ ವರ್ಕ್ನ ಮಾಡ್ಬೋದು. ಸೊ ನಾನು ಕೂಡ ನಿಮಗೆ ಗೈಡ್ ಮಾಡ್ತೀನಿ ಯಾವ ಥರ ಅಂತ ಹೇಳಿ. ಇಂಟ್ರೆಸ್ಟ್ ಇರೋರು ನನಗೆ ಮೆಸೇಜ್ ಹಾಕ್ಬೋದು. ಸುಮ್ಮನೆ ನಾನು ಹೇಳ್ಬೋದು ವಿಡಿಯೋದಲ್ಲಿ, ಸುಮ್ಮನೆ ಯಾರ್ಯಾರೋ ಮೆಸೇಜ್ ಮಾಡ್ತಾರೆ. ಸೊ ಅದು ಬೇಡ. ನಿಮ್ಗೆ ಇಂಟ್ರೆಸ್ಟ್ ಇತ್ತು, ನಾನು ವರ್ಕ್ ಮಾಡಲೇಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಮನೆಯಲ್ಲಿ ನಾನು ವರ್ಕ್ ಮಾಡಬೇಕು ಅಂತ ಇರೋರು ಮಾತ್ರನೇ ಮೆಸೇಜ್ ಹಾಕಿ. ಸುಮ್ಮನೆ ಮೆಸೇಜ್ ಹಾಕ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡಿರಬೇಡಿ. ಸೊ ಕೆಲಸ ಏನು ಎಲ್ಲ ನಾನು ಡೀಟೇಲಾಗಿ ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿರುತ್ತೆ, ತುಂಬ ಸೇಲ್ಸ್ ಆ ಥರ ಎಲ್ಲ ಏನೂ ಇರಲ್ಲ. ಸೊ ನಿಮಗೆ ತುಂಬಾ ಈಸಿಯಾಗಿ ವರ್ಕ್ ಮಾಡೋದು ಹೇಗೆ ಅಂತ ಹೇಳಿ. ಸೊ ಇವಾಗ ನಾನು ಕೂಡ ವರ್ಕ್ ಮಾಡ್ತಿದ್ದೀನಿ. ಸೊ ವರ್ಕ್ ಮಾಡಿಕೊಂಡು ನಾನು ಇದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ವ್ಯೂವರ್ಸ್ಗೆ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ನನ್ನ ಚಾನಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ಇಷ್ಟ ಆಯಿತು ಬೇರೆಯವ್ರಿಗೆ ಶೇರ್ ಮಾಡಬೇಕು ಈ ಮಾಹಿತಿನ ಅಂತ ಅಂದರೆ ಶೇರು ಕೂಡ ಮಾಡ್ಬೋದು ನೀವು. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಧನ್ಯವಾದಗಳು.